ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸುಮ್ಮನೆ ಇಷ್ಟು ದಿನ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿದೆ. ಗೊತ್ತಿರೋ ಎಲ್ಲ ಕಡೆಗೂ ಜಾಬ್ ಅಪ್ಲೈ ಮಾಡಿದ್ದೀನಿ. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇದ್ದರೆ ಮುಂದೆ ಯಾವ ಭಯನೂ ಇರಲ್ಲ. ಆಗ ನನ್ನ ಮಗುನು ನಾನು ಚೆನ್ನಾಗಿ ಬೆಳೆಸ್ಬೋದು. ಯಾವುದೇ ಕಾರಣಕ್ಕೂ ಈ ಮನೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಹಾಯ್, ಕ್ಯಾನ್ ಐ ಕಮ್ ಇನ್? ಆಮ್ ಐ ಡಿಸ್ಟರ್ಬಿಂಗ್ ಯು? ಅಯ್ಯೋ ಪ್ಲೀಸ್ ಬನ್ನಿ. ಕೂತ್ಕೋ 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 ಕೂತ್ಕೋ. ಅಲ್ಲ, ಏನೋ ಕೆಲಸ ಮಾಡ್ತಿರೋ ಹಾಗಿದೆ, ಆಮೇಲೆ ಬರಲಾ? ಇಲ್ಲ ಹಾಗೇನಿಲ್ಲ. ಈ ಬಡಪಾಯಿ ಮಾವ ಯಾಕೆ ನೀನು ಇದ್ದಲ್ಲಿಗೆ ಬಂದ ಅಂತ ಅನ್ಕೋತಾ ಇದೀಯ ಅಲ್ವಾ? ಕಾರಣ ಇದೆ. ಮೊದಲಿತ್ತು ನಿನಗೋಸ್ಕರ ನಾನೇ ಸ್ಪೆಷಲ್ ಆಗಿ ಮುತುವರ್ಜಿ ಇಟ್ಟು ಮಾಡಿಸಿದ್ದು. ಸಕ್ಕರೆ ಹಾಕಿಲ್ಲ, ಬೆಲ್ಲದಲ್ಲೇ ಮಾಡಿಸಿದ್ದು. ತಾಯಿ ಮಗು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಎಷ್ಟು ಬೇಕಾದರೂ ತಿನ್ಬೋದು. ಆರೋಗ್ಯ ಕೆಡುತ್ತೆ ಅನ್ನೋ ಭಯ ಬೇಡ. ಸುಮ್ಮನೆ ಇದನ್ನೆಲ್ಲ ಯಾಕೆ ಮಾಡಕ್ಕೆ ಹೋದ್ರಿ ಅಂಕಲ್? ನಿನಗೆ ಬೇಡವಾಗಿರಬಹುದು, ಆದರೆ ನನಗೆ ನಿನ್ನ ಆರೋಗ್ಯ, ಕರ್ಣನ ಮಗುವಿನ ಆರೋಗ್ಯ ತುಂಬ ಮುಖ್ಯ ಅಲ್ವಾ? ಕರ್ಣ ಮತ್ತು ನೀನು ನನಗೆ ಎಷ್ಟು ಸಂತೋಷ ಕೊಡ್ತಾ ಇದ್ದೀರಿ ಅಂತಂದರೆ ಅದಕ್ಕೆ ನಾನು ಕೊಡ್ತಾ ಇರೋ ಒಂದು ಚಿಕ್ಕ ಲಂಚ ಇದು. ಬೇಡ ಅಂತನ್ಬೇಡ, ತಿಂತೀಯ ಅಲ್ವಾ? ಥ್ಯಾಂಕ್ಸ್ ಅಂಕಲ್, ಖಂಡಿತ ತಿಂತೀನಿ. ಅದು ಮಾತು ಅಂದರೆ. ನಿತ್ಯ, ಈ ಕುಟುಂಬ, ಕರ್ಣ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ನಿನ್ನ ಗರ್ಭದಲ್ಲಿ ಬೆಳೀತಾ ಇರೋ ಕರ್ಣನ ಕೂಸು ನಮ್ಮ ಕುಟುಂಬನ ಬೆಳೆಸೋ ಕುಡಿ. ಕರ್ಣನ ಬಾಲ್ಯ ಇದೆಯಲ್ಲ, ಅದನ್ನ ಮತ್ತೆ ಈ ಮಗುನಲ್ಲಿ ನೋಡಬೇಕು ಅಂತ ಆಸೆ ಪಡ್ತೀನಿ. ಕರ್ಣನ ಮಗುನ ಹೇಗೆ ನೋಡ್ಕೋತೀನಿ ಅಂತಂದ್ರೆ, ಇಡೀ ಪ್ರಪಂಚದಲ್ಲೇ ಬೆಸ್ಟ್ ತಾತ ಅಂದ್ರೆ ರಮೇಶ್ ವಸಿಷ್ಠ ಅಂತ ಹೇಳಬೇಕು. ಹಾಗೆ ನೋಡ್ಕೋತೀನಿ. ನಿತ್ಯ, ನಿನ್ನ ಗಂಡ ಕರ್ಣ ಸ್ಟ್ರಿಕ್ಟ್ ಡಾಕ್ಟ್ರು, ಆದರೆ ನಾನು ನಿನ್ನ ಮಾವ. ಅವನೇನಾದರೂ ಹೆಚ್ಚು ಸ್ಟ್ರಿಕ್ಟ್ ಮಾಡಿದ್ರೆ ಹೇಳು, ನಾನು ವಿಚಾರಿಸ್ಕೋತೀನಿ. ಆ ಮಗುನ ಪಾರ್ಕ್ನಲ್ಲಿ ಆಡಿಸಿ ಸುತ್ತಾಡಿಸಿ ಇವೆಲ್ಲ ಮಾಡೋದು ನನ್ನ ಕೆಲಸ, ಬೇರೆ ಯಾರೂ ಮಾಡೋ ಹೋಗಿಲ್ಲ. ಈಗಲೇ ಹೇಳಿರ್ತೀನಿ. ನಿತ್ಯ, ಈ ಇಡೀ ಆಸ್ತಿ ಕರ್ಣನ ಮಗು ಹೆಸರಿಗೆ ಸೇರುತ್ತೆ. ನಿನಗೇನು ಬೇಕೋ ಕೂತು ಜಾಗದಲ್ಲಿ ನೀನು ಆರ್ಡರ್ ಮಾಡಿದ್ರೆ ಸಾಕು, ಮರುಕ್ಷಣದಲ್ಲೇ ಅದು ನಿನ್ನ ಕಾಲ ಬುಡದಲ್ಲಿ ಬಂದು ಬಿದ್ದಿರುತ್ತೆ.